ಚಂದ್ರು ಲಮಾಣಿಯವರು ಈಗಾಗಲೇ ರಾಮಕೃಷ್ಣ ಅವರು ಹೇಳ್ದಂಗೆ ವಿಧಾನಸಭೆದೊಳಗೆ ಹೋಗಿ ಎಲ್ಲ ಸಚಿವರನ್ನ ಅನುದಾನ ಕೇಳಬೇಕು, ತಂಡ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಅಭ್ಯಾಸ ಆಗಿಲ್ಲ. ಇಲ್ಲಿ ಕ್ಷೇತ್ರದ ಅಭಿವೃದ್ಧಿ ಮಾಡೋಕೆ ಏನು ಉಳಿದಿಲ್ಲ ಅವಂಗೆ. ಎಲ್ಲ ಅಭಿವೃದ್ಧಿ ಹಿಂದೆ ರಾಮಕೃಷ್ಣವರು ನಾನು ಕೂಡ ಮಾಡಿದಂಥದ್ದು. ಏನು ಅಭಿವೃದ್ಧಿ ಮಾಡೋಕೆ ಉಳಿದಿಲ್ಲ. ನಾವೇ ರಸ್ತೆಗಳ ಇರಲಿ ಎಲ್ಲ ಇರಲಿ, ಸೇತುವೆ ಸುಮಾರು 14 ಸೇತುವೆಗಳನ್ನು ಮಾಡಿವಿ ನಮ್ಮ ಅವಧಿ ಒಳಗೆ. ಎಲ್ಲ ಕೆಲಸಕ್ಕೆ ಮಾಡಿದ್ದು ನೋಡಿಕೊಂಡು ಬರೀ ಬಂದದ್ದೆಲ್ಲ ಲೂಟಿ ಹೊಡ್ಯಾಕೆ ಒಂದು ಸಂಚು ಮಾಡ್ಕೊಂಡ ನಾವು. ಯಾಕಂದ್ರೆ ಈ ಹಿಂದೆ ಇತಿಹಾಸದಾಗ ಯಾರೂ ಇಂಥದ್ದು ಮಾಡಿಲ್ಲ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಇತಿಹಾಸದಾಗ ಯಾವ ಶಾಸಕರು ಇಂಥ ಒಂದು ಲೂಟಿ ಹೊಡೆಯೋ ಕೆಲಸ ಯಾರೂ ಮಾಡಲಿಲ್ಲ. MLA ಯೋಗ್ಯನೇ ಇಲ್ಲವ. ಬಹುಶಃ ತನ್ನ ಸದಸ್ಯತ್ವಕ್ಕೆ ಮೊನ್ನೆನೇ ರಾಜೀನಾಮೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಬಹುಶಃ ಇವತ್ತು ಸರ್ಕಾರ ಅವಂಗ ಪರಪ್ಪನ ಆಗ್ರಹದಲ್ಲಿ ಸುಮಾರು ಮಾರ್ಚ್ 3ನೇ ತಾರೀಕಿನವರೆಗೂ ಅವನಾಗ ನ್ಯಾಯಾಲಯದ ಬಂಧನದೊಳಗೆ ಇಟ್ಟಾರ. ತಕ್ಷಣ ಮುಂದೆ ಕ್ಷೇತ್ರದಾಗ ಅಡ್ಡಾಡಬೇಕಂದ್ರೆ ತಕ್ಷಣ ಅವ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ಕ್ಷೇತ್ರದಾಗ ಹೋಗುವಂಥ ಅವಶ್ಯಕತೆ ಏನು ಉಳಿದಿಲ್ಲ. ಬಹುಶಃ ಕ್ಷೇತ್ರದ ಜನ ಏನಂತ ಆರಿಸಿ ಕಳಿಸಿದ್ರು, ಒಳ್ಳೆಯವ ಶಾಣೆ ಕಲ್ತವ ಅದಾನಂತೇಳಿ ಇದನ್ನು ಮಾಡಿದರು. ಈಗ ಕ್ಷೇತ್ರದ ಜನದ ಏನು ಉಳಿದಿಲ್ಲ ಅವನ ಹತ್ರ. ಯಾಕಂದ್ರೆ ಹೋಗಿ ಮಾರಿ ಇಲ್ಲ ಅವ್ರಿಗೆ ತೋರ್ಸೋಕ್ಕೆ. ಯಾಕಂದ್ರೆ ಇಂಥ ಕೆಲಸ ಯಾವ MLAನೂ ಮಾಡಿಲ್ಲ. ಹೊಸ ಕೆಲಸ ಇವತ್ತಿಗೂ ಇಲ್ಲ. ಬಹುಶಃ ಯಾಕಂತಂದ್ರೆ ಏನಾರ ಸರ್ಕಾರಕ್ಕೆ ಗ್ರಾಂಟ್ ಕೊಡಕತ್ತಿಲ್ಲ, ನಾ ಏನು ಮಾಡಲಿ ಅಂತಾರೆ. ಇದೆಲ್ಲಿಂದ ಬಂತು? ಸರ್ಕಾರ ಗ್ರಾಂಟ್ ಕೊಡೋಕ್ಕಂತ ಸರ್ಕಾರಕ್ಕೆ ಹೇಳೋದು, ಇಲ್ಲಿ ಲೂಟಿ ಹೊಡ್ಯಾಕೆ ಎಲ್ಲಿಂದ ಬಂತು ಇವಂಗೆ? 1 ಕೋಟಿ ಅನುದಾನಕ್ಕೆ ಸುಮಾರು 11 ಲಕ್ಷ ಕೇಳುವಂಥ ಶಾಸಕ ಇತಿಹಾಸದಾಗ ಯಾರು ನೋಡಿಲ್ಲ, ಇಂಥದ್ದು ಯಾರು ಮಾಡಿಲ್ಲ.